ಇಲ್ಲೋಣಮ್ಮ, ಇನ್ನು 4 ಫ್ರಾಕು ನಾನೇ ಹೊಲ್ದಿದ್ದು. ನೋಡಿಲಿ ಹೆಂಗೆ ಇದ್ದಾವೆ. ಇವತ್ತು ಇದನ್ನೆಲ್ಲ ಕಲ್ತ್ಬಿಟ್ಟೆ. ಇದನ್ನೆಲ್ಲ ಕಟ್ ಮಾಡೋದು, ಹೊಲಿಯೋದು ಎರಡು ಕಲಿತೆ. ನಾನು ಎಷ್ಟು ಫಾಸ್ಟಾಗಿ ಕಲ್ತಿದ್ದೀನಿ ನೋಡು. ಕೋಣಲ್ಲ ಹಂಗೆ ಏನು ಚೆನ್ನಾಗಿ ಕಲ್ತಿದ್ದೀಯಾ. ಹಂಗಾದ್ರೆ ಇನ್ನೊಂದು ವಾರಕ್ಕೆ ಎಲ್ಲ ಕಲ್ತ್ಬಿಡ್ತೀಯ ಬಿಡು. ಬಲ್ ಚೆನ್ನಾಗಿ ಹೊಲ್ದ್ಬಿಟ್ಟಿದ್ಯಾ ಕಣೆ ಸುಪ್ಪಿ. ಒಂದ್ಕಿಂತ ಒಂದು ಚೆನ್ನಾಗಿದ್ದಾವೆ. ಇಟ್ಟಿಟ್ಟು ಬಲ್ ಚೆನ್ನಾಗಿದ್ದಾವೆ. ಎಂತ ಚೆನ್ನಾಗಿ ಹೊಲಿಯೋದು ಕಲ್ತಿದ್ದೀಯಾ. ಇವನು ನೀನು ಹೊಲ್ದಿದ್ದೀಯ ಅಂದರೆ ನನಗಂತೂ ಇನ್ನೊಂದು 2 ದಿನಕ್ಕೆ ಕಲ್ತ್ಬಿಡ್ತೀಯ ಅಂತ ಅನ್ನಿಸ್ತೈತಿ. ನಾನೊಂದಿಗೆ ನೀನು ಹೋಗ್ಬೇಕಾದ್ರೆ ಇವಳೆಲ್ಲಿ ಕಲಿತಾಳೆ, ಆಗಲ್ಲ, ಇವಳ ಕೈಲಿ ಆಗಲ್ಲ ಅಂದ್ಕೊಂಡಿದ್ದೆ. ಆದ್ರೆ ನೀನು ಇವಾಗ ವಾಲ್ಕೊಂಬಂದಿರೋದು ನೋಡಿರಿ ಕಲಿತೀಯ ಬಿಡು. ಹೆಂಗೆ ಹೊಲ್ದಿದ್ಯ ಹೆಂಗೆ ಕಲಿತೀಯ. ಅಯ್ಯೋ ಅಮ್ಮ, ಅದಕ್ಕೆಲ್ಲನ ತಲೆ ಮುಖ್ಯ, ನಾಲೆಡ್ಜ್ ಮುಖ್ಯ. ನಾವು ಚೆನ್ನಾಗಿ ಎಲ್ಲನ ಹೊಲಿಯೋದು ಕಲ್ತ್ಬಿಟ್ರೆ ಬೇಗ ನಾವು ಹೆಂಗೆ ಫಾಸ್ಟಾಗಿ ಕಲಿತೀವೋ ಅಷ್ಟು ಬೇಗ ಕಲಿಬೋದು. ಅದಕ್ಕೆ ನಾನು ಒಂದೇ ದಿವಸಕ್ಕೆ 2 ದಿವಸಕ್ಕೆ ಹೆಂಗೆ ಕಲ್ತಿದ್ದೀನಿ ನೋಡು. ಕಾಣಲ್ಲ ಎಂತ ಚೆನ್ನಾಗಿದ್ದಾವೆ. ಹಂಗೇನೆ ಸಣ್ಣ ಹುಡುಗರು ಇದ್ದಿದ್ರೆ ಇಕ್ಬೋದಾಗಿತ್ತು. ಹಂಗೇನೆ ಪುಟ್ಟಾಣಿ ಮಕ್ಳವ ಎಂತ ಚೆನ್ನಾಗಿ ಬಗ್ಗೆಮ್ಮ ಬಾಯಿಲಿ ನೋಡು. ನಮ್ಮ ಸುಪ್ಪಿ ಎಂತ ಚೆನ್ನಾಗಿ ಹೊಲ್ದವಳೆ ಪ್ರಾಕ್ಗಳ ಅಂತ. ಹೌದೇನು ನೋಡಮ್ಮ, 2 ದಿವಸಕ್ಕೆ ಅಂತ ಚೆನ್ನಾಗಿ ಕಲ್ತೈತಿ ತಾಯಿ. ಚೆನ್ನಾಗಿದ್ದಾವಮ್ಮ. ಕಲರ್ ಹೆಂಗೆ ಬಲ್ದೈತೆ ಹಂಗೇನೆ. ಅಯ್ಯೋ ನಾನು ಏನಿಲ್ಲ ಭಾಗ್ಯಂಟಿ, 2 ದಿವಸಕ್ಕೆ ಕಲ್ತು ಬಿಡ್ತೀನಿ. ಏನಿಲ್ಲ, ಇಬ್ರು ನಮ್ಮಮ್ಮನೂ ನಾನು ಅಂಗಡಿ ಮಾಡ್ಕೊಬಿಟ್ಟು ನಮ್ಮಮ್ಮ ಯಾತನ ಬಂದು ಕೇಳಿದವ್ರಿಗೆ ಕೊಡುತ್ತೆ. ದಾರ ಪಾರ ಎಂತದೆ ಯಾತನ ಮಿಷಿನ್ ನಾವು ಬೇಕಾದವೆ ಯಾತನ ತಗೊಂಡೋಗ್ತಾರಲ್ಲ ಅಂತವಕ್ಕೆ ನಮ್ಮಮ್ಮ ವ್ಯಾಪಾರ ಮಾಡುತ್ತೆ. ನಾನು ಬಟ್ಟೆ ಹೊಲ್ಕೊಂಡು ಅಂಗಡಿ ಮಾಡ್ಕೊಂಡು ಇದ್ದು ಬಿಡ್ತೀವಿ. ಏನಿಲ್ಲ, ಒಂದು ಬೈಕ್ ತಾಂತೀವಿ, ಒಂದು ಸ್ಕೂಟಿನ ಓಡಾಡ್ಕೊಂಡು ಇದ್ದು ಬಿಡ್ತೀವಿ. ಹಂಗೆ ಮಾಡೋಣ ಅಂತ ಇದ್ದೀನಿ. ಕಲಿತಿದ್ದಂಗೆ ಮಾಡ್ಕೊಬಿಡ್ತೀನಿ ಅಂಗಡಿಯನ್ನ. ನಾನು ಈಗಲೇ ಮಾಡೋಣ ಅಂತ ಈಗಲಿಂದಲೇ ಮಾಡಿದರೆ ಸ್ವಲ್ಪ ಪರಿಚಯ ಆಗುತ್ತೆ ಜನಗಳಿಗೆ ಅಂತ ಹೇಳಿ ಈಗಲಿಂದಾನೇ ಮಾಡಿ ಸ್ವಲ್ಪ ಐಟಮ್ಗಳು ಇಡೋಣ ಅಂತ. ಸ್ವಲ್ಪ ಐಟಮ್ಗಳಿಟ್ರೆ ಯಾರನ್ನ ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಬೇಕಾದರೆ ಎಲ್ಲ ಹೊಲಿತೀವಿ ಅಂತ ಹೇಳೋದೆಲ್ಲ ಕಲ್ತಿದ್ದಾದ್ಮೇಲೆ ಎಲ್ಲ ಚೆನ್ನಾಗಿ ಅಂಗಡಿ ಮಾಡೋಣ ಅಂತ ಇದ್ದೀನಿ. ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಲ್ಲೇ ಊರಾಗ್ಲಾರು ಎಲ್ಲ ಮಸ್ತಾಗಿ ಕೊಡ್ತಾರೆ ನನಗೆ. ಅವಳು ಹೊಲಿತಾಳಲ್ಲ ಸುಸೂರು ಅದಕ್ಕೆ ಅವಳೇನು ಅಷ್ಟು ಚೆನ್ನಾಗಿ ಹೊಲಿಯಲ್ವಂತೆ. ಎಲ್ಲ ಇಳೆ ಬೀಳ್ತಾವಂತೆ. ಹಿಂಗೆ ಇಕ್ಕೊಂಡ್ರೆ ಹಿಂಗೆ ಇಳೆ ಬೀಳ್ತಾವಂತ ಕಿಸ್ಕೊಂತಾವಂತ. ಹಂಗೆ ಹೊಲಿತಾಳಂತೆ, ಚೆನ್ನಾಗೇ ಹೊಲಿಯಲ್ಲಂತ ಜಾಕೆಟ. ಅದಕ್ಕೆ ನಾನು ಚೆನ್ನಾಗಿ ಸೂಪರಾಗಿ ಕಲಿತಾ ಇದ್ದೀನಿ. ಹೆಂಗ ಕಲಿಯಮ್ಮ, ನಮ್ಮ 1-2 ಹೊಲ್ಕೊಡ್ಮಂತ ನಮ್ಮ ಸಾರ ಜಾಕೆಟು ಡಿಸೈನ್ ಎಲ್ಲ ಪಜನ್ ಎಲ್ಲ ಹೆಂಗ ಕಲಿ. ಎಂತ ಚೆನ್ನಾಗಿ ಕಲ್ತಿದ್ಯ ತಾಯಿ. ಹೆಂಗೇನೆ ಪ್ರಾಕ್ ಅಂತ ಎಂತ ಚೆನ್ನಾಗಿದ್ದಾವೆ. ನೀನೇನು ಹೊಲ್ದಿದ್ದಂಗಾರೆ. ಮತ್ತೆ ನಾನೇ ಹೊಲ್ದಿದ್ದು, ನಾನೇ ಎಲ್ಲ ಕಟ್ಕೊಂಡು ನಾನೇ ಹೊಲ್ದಿದ್ದು. ಹೆಂಗಿದೆ ನೋಡಲ್ವೇ ಕಾಟನ್ ಫ್ರಾಕು. ಯಾವನ ಸಣ್ಣ ಹುಡುಗರು ಇದ್ದಿದ್ರೆ ಇಕ್ಬೋದಾಗಿತ್ತು. ಏನು ಮಾಡ್ತೀವಿ, ಸಣ್ಣ ಹುಡುಗರು ಯಾವ ಇಲ್ಲ ನಮ್ಮ ಮನೆಯಾಗಿ. ಹಂಗೆ ಇಕ್ತೀನಿ ಹೊಲ್ದಿರೋವೆಲ್ಲನ. ಅಲ್ಲಿ ಯಾರಿಗಾನ ತೋರ್ಸಕ್ಕೆ ಬರ್ತವೆ. ಏನಿಲ್ಲ, ನಾನು 2 ದಿವಸಕ್ಕೆ ಹೆಂಗೆ ಕಲಿತೀನಿ. ಅದಕ್ಕೆಲ್ಲ ನಾ ಟ್ಯಾಲೆಂಟ್ ಮುಖ್ಯ ಅಂತೆ. ನೀನು ಫಾಸ್ಟ್ ಆಗಿದೆಯಾ, ನೀನು ಸ್ವಲ್ಪ ಜಾಸ್ತಿ ಚುರುಕಾಗಿದೆಯಾ, ಬೇಗ ಕಲ್ತು ಬಿಡ್ತೀಯಾ ಅಂತ ಹೇಳ್ತಿದ್ರು. ನಾನು ಏನಿಲ್ಲ, ಬೇಗ ಕಲ್ತು ಬಿಡ್ತೀನಿ. ಸಂಗದ್ದು ದುಡ್ಡು ರೆಡಿ ಮಾಡ್ಕೊಳಮ್ಮ ಸುಪ್ಪಿ. ರೆಡಿ ಮಾಡ್ಕೊಂತೀನಿ, ಹೇಳಿ ಕಟ್ತೀನಿ. ಆಗ್ಲೆಲ್ಲ ಏನು ಹೇಳಕ್ಕೆ ಬರಬೇಡ, ರೆಡಿ ಮಾಡ್ಕೊಂತೀನಿ, ಕಟ್ತೀನಿ. ಹೇಳಂಟಿ ಬಟ್ಟೆ ಹೊಲಿಯಕ್ಕೆ ಹೋಗಿದ್ದೇನು ಕಲ್ಕಂಡು ಆಲೇನೆ? ಕಲ್ತಿದ್ದೀನಿ ಆಲೇನೆ. ಇನ್ನೊಂದು 2 ದಿನ ಅಷ್ಟೇ ಹೋಗೋದು. ನಾನು ಇನ್ನೇನು ನಾಳೆ ಕಾಲು ಜಾಕೆಟ್ ಕಲ್ತ್ರೆ ಇನ್ನೇನೇನು 1 ವಾರಕ್ಕೆ ಕಲ್ತು ಬಿಡ್ತೀನಿ. ನಾನೇನು 1 ವಾರಕ್ಕೆ ಎಲ್ಲ ಕಲ್ತು ಬ್ಲೌಸ್ ಹೊಲ್ದು ಬಿಡ್ತೀನಿ. ನೋಡಿ ಇವತ್ತು ಎಲ್ಲ ಫ್ರಾಕ್ಗಳು ಹೊಲ್ಕೊಂಬನಿ ನೋಡಿ ಎಲ್ಲ ಹಿಂಗಿದಾವೆ ಅಂತ ಕಾಣಲ್ಲ. ಬೋಲ್ ಚೆನ್ನಾಗಿದ್ದಾವೆ. ಹಿಂಗಿದಾವೆ ಹಂಗೆ ಪುಟ್ಟಾಣಿ ಫ್ರಾಕ್ಗಳು ಹೊಲಿಯೋದು ಕಲ್ತು ಚೆನ್ನಾಗಿದಾವಮ್ಮ. ಕಾಟನ್ ಫ್ರಾಕ್ ಅಲ್ಲಿ ಕಾಟನ್ ಬಟ್ಟೆ ತಗೊಂಡು ಕಲರ್ ಹೊಲ್ದಿದ್ಯಾ. ಇವೆಲ್ಲನ ಕಲರ್ ಬಟ್ಟೆ ಹೊಸ ತಗೊಂಡು ಹೊಲ್ದೈದ್ನಿ. ನೀನು ಯಾವ ಇಲ್ಲ, ಇಲ್ಲೂ ಯಾವ ಸಣ್ಣ ಹುಡುಗರು ಇಲ್ಲಪ್ಪ ಕೊಡೋಣ ಅಂದರೆ ಯಾವ ಇಲ್ಲ. ಋತು ಮಕ್ಳು ಇದ್ದಾವೆ, ಆ ಋತು ಮಕ್ಳಿಗೆ ಇನ್ನೇನು ತಗೊಂಡೋಗಿ ಕೊಡೋಣ. ಇನ್ನೇನು ಅವಕ್ಕೆ ಇನ್ನೇನು ಕೊಡೋಣಪ್ಪ. ಅವಕ್ಕೆ ಏನೇನು ಕಮ್ಮಿ ಆಗಿಲ್ಲ ಬಿಡಪ್ಪ. ಬಡವರು ಅಂಬಕ್ಕೆ ಅವ್ರಿಗೇನು ಮಸ್ತಾಗೈತಿ. ಅಂತರ್ಗಿನ್ ಯಾಕೆ ತಗೊಂಡೋಗಿ ಕೊಡೋಣ. ಅಯ್ಯೋ ನೀನು ಕೊಟ್ಟಾವೆ ಅಲ್ಲ ಹೇಳಮ್ಮ ಸುಪ್ಪಮ್ಮ. ಅವರು ಮಸ್ತ ತಂದವ್ರಿ. ಅವು ಇರೋದು 2 ಹುಡುಗರಿಗೆ, ಅವಿನ್ನ ಸಣ್ಣ ಹುಡುಗರಿಗೆ ಮಸ್ತ ತಂದವ್ರಿ. ಅವ್ರು ಲಸ್ ಮಜ್ಜಿನೇ ಹೊಸ ಕೊಡ್ಸವಳೆ. ಅಯ್ಯೋ ದೇವ್ರೆ ಮಸ್ತಾಗಿ ತಂದವ್ರಿ ಅಮ್ಮ. ಬ್ಯಾಗಿನ ತುಂಬ ಇದ್ದಾವೆ. ಏನಿವೆ ಅಂಬೋದಲ್ಲ, ಮಸ್ತಾಗಿ ತಂದವ್ರಿ. ಎಂತೆಂಥ ಬಟ್ಟೆಗಳು ತಂದವ್ರು ಗೊತ್ತಾ ಅಲ್ಲೇ ಸಣ್ಣ ಹುಡುಗರ್ಗನಿ ಬಿಡತ್ಲಾಗ ಹೋಗ್ಲಿ. ನಾನೇನಿಲ್ಲನೇ ಯಾರಿಗೂ ಕೊಡಕ್ಕೆ ಹೋಗಲ್ಲ. ಹಂಗೆ ಇಕ್ಕೆಂತೀನಿ. ಅಷ್ಟೇನೆ ಬೇಕಾಗ್ತವೆ ಆವಾಗ ನಾನು ಯಾರಿಗಾನ ಕೊಡೋಕ್ಕಾಗುತ್ತೆ ಅಂತೇಳಿ ಹಂಗೆ ಇಕ್ಕೆಂತೀನಿ. ಅದಕ್ಕೆಲ್ಲ ನಾನು ಟ್ಯಾಲೆಂಟ್ ಮುಖ್ಯ, ನಾಲೆಡ್ಜ್ ಮುಖ್ಯ. ನನಗೆ ತುಂಬ ಇಂಟ್ರೆಸ್ಟ್ ಇತ್ತಲ್ಲ ಆಂಟಿ, ಅದಕ್ಕೆ ಬೇಗ ಕಲಿತಾ ಇದ್ದೀನಿ. ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್ ನನಗೆ ಬಟ್ಟೆ ಹೊಲಿಬೇಕು ಅಂತ ಹೇಳಿ. ಸ್ವಲ್ಪ ಟಚ್ ಬೇರೆ ಇತ್ತು ನನಗೆ. ಮಿಷಿನ್ ತುಳಿಯೋದು ಇದನ್ನೆಲ್ಲ ಕಲ್ತಿದ್ದೆ ಸ್ವಲ್ಪ ಅವಾಗ. ಅದಕ್ಕೇ ಟಚ್ ಇರೋದ್ರಿಂದ ಸ್ವಲ್ಪ ಬೇಗ ಎಲ್ಲ ಫಾಸ್ಟಾಗಿ ಕಲಿಯೋಕ್ಕೆ ಇವತ್ತು ಅನುಕೂಲ ಆಯಿತು. ಅದಕ್ಕೆ ಯಾವುದೇ ಆಗಲಿ ಕಲ್ತು ಮರಿಬೇಕಂಟಿ. ಯಾವ ಕೆಲಸನೇ ಆಗಲಿ ಕಲ್ತು ಮರಿಬೇಕು ಜೀವನದಾಗೆ. ಎಲ್ಲ ಕೆಲಸನೂ ಮಾಡಿಬಿಡಬೇಕು. ವಾವ್ ಸುಪಿ, ಏನು ಕಲರ್ ಫ್ರಾಕ್ಗಳೆಲ್ಲ ಹೊಲ್ದು ಬಿಟ್ಟಿದ್ಯಾ. ಸೂಪರ್ ಆಗಿದಾವಪ್ಪ. ನೀನು ಹೊಲ್ದವ?
ನಾನು ಹೊಲ್ದವೇನೆ. ನೋಡು ಮಹಿ, ಎಷ್ಟು ಚೆನ್ನಾಗಿ ಹೊಲಿಯೋದು ಕಲ್ತಿದ್ದೀನಿ 2 ದಿವಸಕ್ಕೇನೆ. ತುಂಬ ಚೆನ್ನಾಗಿ ಹೊಲಿತಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿತ್ತೆ ಸ್ಟಿಚ್ಚು, ಫಿನಿಶಿಂಗು. ಅಕ್ಕ ತುಂಬ ಚೆನ್ನಾಗಿ ಕಲ್ತಾ ಇದೆಯಾ, ಒಂದು ವಾರಕ್ಕೆ ಕಲ್ತು ಬಿಡ್ತೀಯ ನೀನು ಈ ಥರ ಕಲ್ತ್ಬಿಟ್ರೆ ಅಂತ ಹೇಳಿದ್ದಾರೆ. ಇನ್ನೊಂದು ವಾರಕ್ಕೆ ಯಾವುದಾದ್ರೂ ಶಾಪ್ ಮಾಡಿ ಹಂಗೆ ಮಾಡಿಬಿಡೋದೇನೆ. ನಾಳೆ ಹೋಗಿ ಮಿಷಿನ್ ತೊಗೊಂಬಂದ್ಬಿಡ್ತೀನಿ. ಸಾಯಂಕಾಲ ಹೋಗೋಣ ಅಂತ ಇದ್ದೀನಿ ಮಹಿ. ಮಿಷಿನ್ ತೊಗೊಂಬರೋಕ್ಕೆ ಬರ್ತೀಯಾ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಅದೇನೇ ಎಲ್ಲ ನಾ ಮನೆಯ ಕಲಿಯೋಕೆ ಭಾಗ್ಯಮ್ಮ ಅಲ್ದು ಇಲ್ಲಿ ಬಂದು ಕಲಿಯೋಕ್ಕೆ. ಹೆಂಗ ಬಿಡು, ಬಟ್ಟೆ ನಾನು ಹೊಲಿತಾಳಲ್ಲ ಇಪ್ಪಟ್ಟು ಸಾಕು. ಅಯ್ಯೋ ಒಬ್ಬ ದಿವ್ಸಕ್ಕೆ ಒಂದು ಜಾಕೆಟ್ ಹೊಲಿದ್ರು 500 ರೂಪಾಯಿ ಕಣ್ ಭಾಗ್ಯಮ್ಮ. 500 ರೂಪಾಯಿ ಒಂದು ಜಾಕೆಟ್ ಅಂದ್ರೆ ಏನಾಯ್ತು? ಒಂದು ದಿವಸಕ್ಕೆ ಡಿಸೈನ್ ಪಜಾನ್ ಎಲ್ಲ ನಾವು ಹೋಗಿ ಒಂದೇ ಹೊಲಿಲಿ ಹೇಳಿ ಸಾಕು. ಏನಂತ ಇದೇನಿಲ್ಲ, ಒಂದೊಂದೇ ಹೊಲ್ಕೊಂಬ್ಲಿ ಹೇಳು ಅಷ್ಟೇ. ನನಗೇನೊಂದು ಜಾಕೆಟ್ ಹೊಲಿದ್ರೆ ಜೀವನ ಆಗುತ್ತೆ. ಅದಕ್ಕೆ ನಾನು ಒಳ್ಳೆ ಐಡಿಯಾ ಮಾಡಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತೇಳಿ ಹಿಂಗೆ ಮಾಡಿರೋದು. ಅಷ್ಟೇ ಕಣಮ್ಮ. ಬಟ್ ಏನು ನಾವು ಒಂದೊಂದು ಜಾಕೆಟ್ ಹೊಲ್ಕೊಂಡು ಜೀವನ ಮಾಡೋದು, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಮನೆ ಬರ ಅನ್ಕೋಬೇಕು. ಇದು ಯಾವುದು ನೆಟ್ಗಾಗಲ್ಲ, ಇಷ್ಟೇನೆ ಅಲ್ವಾ ಮಹಿ? ಈಗ ನಾವು ಎಷ್ಟೇನೆ ಯಾರನ್ನೂ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು, ಯಾರನ್ನೂ ಬಲವಂತ ಮಾಡೋಕ್ಕೆ ಹೋಗ್ಬಾರ್ದು. ಅವರೆಲ್ಲನಾ ನಿಖಿಲ್ಗೆ ಎಷ್ಟು ಹೇಳಿದೆ ಕರ್ಕೊಂಡು ಹೋಗು ಚೆನ್ನಾಗಿರೋ ಅಂತ. ಅವ್ನು ಹೇಳಿರ್ ಕೇಳಲಿಲ್ಲ. ಸುಮ್ಮನೆ ಹಿಂಗೆ ಇದ್ಬಿಡು, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆರಾಮಾಗೆ ಹಿಂಗೆ ಎಲ್ಲ ಒಳ್ಳೆ ಐಡಿಯಾ ಮಾಡಿದ್ಯಾ ಬಟ್ಟೆ ಹೊಲಿಯೋದು ಕಲಿಯೋದಕ್ಕೆ. ಚೆನ್ನಾಗಿ ಹೊಲ್ಕೊಂಡು ಚೆನ್ನಾಗಿರೋ ಅಷ್ಟೇ. ಅದೇ ಮತ್ತೆ ಇನ್ನೇನು ಯಾರು ಹೇಳಿರು ನಮ್ಮ ಅಯ್ಯಪ್ಪನೂ ಕೇಳಲ್ಲ, ಅವ್ನು ನಿಖಿಲ್ನೂ ಕೇಳಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಜೀವನ ಇಷ್ಟೇ ಅಂಬೋದು. ಅದನ್ನೇ ಯೋಚನೆ ಮಾಡ್ತಾ ಕುಕ್ಕಮಕ್ಕಾಗುತ್ತಾ? ಇಲ್ಲ. ಇರೋವರೆಗೂ ಚೆನ್ನಾಗಿರ್ಬೇಕು, ಉಣ್ಬೇಕು, ತಿನ್ನಬೇಕು, ಅಷ್ಟೇ. ಕೆಲಸ ಮಾಡಬೇಕು, ದುಡ್ಕೊಂಡು ಇಕ್ಕೊಂಡು ಅತ್ತ ನಾವು ಏನೋ ಒಂದು ಮಾಡ್ಕೊಂಡು ಇರಬೇಕು. ಜೀವನ ಅಂದಮೇಲೆ ಇರುತ್ತಲ್ಲ, ಎಲ್ಲ ಇದ್ದಿದ್ದೇನೆ. ಅವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಹೆಂಗ ನಮ್ಮ ಸೊಪ್ಪಿ ನೋಡಿ ಆತ ತಲೆ ಕೆಡಿಸ್ಕೊಂಬ ಹಿಂಗೆ ಇರ್ಬೇಕಮ್ಮ. ಇವಾಗಿನ ಕಾಲದಾಗೆ ಟೆನ್ಷನ್ ತಂದ್ಬಿಟ್ಟು ಕಾಯಿಲೆಗಳು ಅಲ್ಲೇನು ಬಗ್ಗೆಮ್ಮ ಒಳ್ಳೆನಲ್ಲ ಹೇಳು. ಬಿಡ್ಕಮ್ಮಲ್ಲ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹಿಂಗೆ ಇರೋದು ಕಲ್ಕೊಳ್ರಿ. ಅಷ್ಟೇ. ನಾನು ಯಾವತ್ತೂ ಅಲ್ಲೇ ಡಿಸೈಡ್ ಮಾಡಿದ್ದೀನಿ, ಇದನ್ನೇನು ಇಷ್ಟೇನೆ ನಮ್ಮ ಬಾಳು. ಯಾವತ್ತಿದ್ರೂ ನಮ್ಮಪ್ಪ ಎಷ್ಟು ಹೇಳಿದ್ರು ಕೇಳಲ್ಲ. ನಮ್ಮ ಅಪ್ಪನೂ ಕೇಳಲ್ಲ, ಯಾರು ಕೇಳಲ್ಲ. ಇನ್ನೇನು ಮುದ್ದೆ ಮಾಡಿ ಕರ ಇದ್ದಾಳೆ ಅವಳು ಸೋವಾಗಿ. ಅದಕ್ಕೆ ಇವಾಗಿನೇನು ನಮ್ಮ ಅಪ್ಪ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಂದಮೇಲೆ ನಾವಿನ್ಯಾಕೆ ಸುಮ್ಮನೆ ಇವಾಗ ಸುಮ್ಮನೆ ತಲೆ ಕೆಡಿಸ್ಕೊಂಡಷ್ಟು ನಮಗೆ ತಲೆ ಕೆಡುತ್ತೆ. ಸೂಪರ್, ತುಂಬ ಖುಷಿ ಆಯಿತು. ಒಂದೇ ದಿವಸಕ್ಕೆ ತುಂಬ ಚೆನ್ನಾಗಿ ಕಲ್ತಿದ್ಯಾ. ಫ್ರಾಕ್ಗಳು ತುಂಬ ಚೆನ್ನಾಗಿದ್ದಾವೆ, ಕಲರ್ ಫ್ರಾಕ್ಗಳು. ನಾನೇ ಬರೋಣ ಅಂತ ಇದ್ದೆ ಮಹಿ, ನೀನು ತೋರ್ಸಕ್ಕೆ. ಹೆಂಗೋ ನೀನೇ ಬಂದೆ ಅಷ್ಟರೊಳಗೆ. ತಗೋ ನೋಡು ಎಷ್ಟು ಚೆನ್ನಾಗಿದ್ದಾವೆ. ಬಿಡು, ನೋಡ್ತಾನೆ ಇದ್ದೀನಲ್ಲ, ಚೆನ್ನಾಗಿದ್ದಾವೆ ಕಲರ್ ಫ್ರಾಕ್ಗಳು ಚೆನ್ನಾಗಿದ್ದಾವೆ. ಪುಟ್ಟ ಆಣಿ ಮಕ್ಳಿಗೆ ಅವು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತೈತೆ. ಚೆನ್ನಾಗಿ ಹೊಲ್ದಿದ್ಯಾ ಹೇಳು ಸುಪ್ಪಿ. ಚೆನ್ನಾಗಿ ಫಾಸ್ಟಾಗಿ ಕಲಿತೀಯ ನೀನು. ಸ್ವಲ್ಪ ಚುರುಕಾಗಿದೆಯಲ್ಲ, ತಲೆ ಮುಖ್ಯ. ನಾವೆಷ್ಟು ಬೇಗ ಎಷ್ಟು ನಾವು ಕಲಿತೀವೋ ಅಷ್ಟು ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಕಲಿಯೋ ಇಂಟ್ರೆಸ್ಟ್ ಇರಬೇಕು ಮೇಯ್ನು. ಯಾವ ಕೆಲಸನೇ ಮಾಡಲಿ ಇಂಟ್ರೆಸ್ಟ್ ಎಂಬುದು ಇರಬೇಕು. ನೋಡಿ, ಕಲಿಯೋ ಆಸಕ್ತಿ ಒಂದು ಇದ್ಬಿಟ್ರೆ ಏನು ಬೇಕಾದ್ರೂ ಬೇಗ ಕಲ್ತು ಬಿಡ್ಬೋದು. ಫಸ್ಟ್ ಆಸಕ್ತಿ ಇರಬೇಕು. ನಾವು ಕಲಿಬೇಕು, ಮನಸ್ಸಿರಬೇಕು. ಕಲಿತೀವಿ, ನಾವು ಕಲಿಬೇಕು ಇದನ್ನು ಅನ್ನೋದೊಂದು ಮನಸ್ಸಿದ್ರೆ ಬೇಗ ಕಲ್ತು ಬಿಡ್ತೀವಿ. ನನಗಂತೂ ಈ ಫ್ರಾಕ್ಗಳು ಹೊಲ್ದಿದ್ದಕ್ಕೆ ಇವತ್ತು ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಆ ಅಕ್ಕ ನನಗೆ ಭಾಳ ಚೆನ್ನಾಗಿ ಸ್ಟಿಚ್ ಮಾಡ್ದಮ್ಮ, ಭಾಳ ಚೆನ್ನಾಗಿ ಕಲಿತಾ ಇದೆಯಾ. ಈ ಥರ ಯಾರೂ ಕಲ್ತಿರ್ಲಿಲ್ಲ. ಒಂದು ವಾರ ಆದರೂ ನೀನು ಮಿಷಿನ್ ತುಳಿಯೋದೇ ಕಲ್ತಿರ್ತಾರೆ. ಹಿಂದಕ್ಕೆ ಮಿಷಿನ್ ತುಳಿತಾರೆ, ಮುಂದಕ್ಕೆ ನೀಟಾಗಿ ತುಳಿಯೋಕ್ಕೆ ಮಿಷಿನ್ ತುಳಿಯೋಕ್ಕೆ ಬರಲ್ಲ. ಮತ್ತು ಇದೆಂಥದ್ದು ಉಗ್ಸಾಕೋದಕ್ಕೆ ಬರೋದಿಲ್ಲ, ಹಿಂಗೆ ಮಾಡೋಕ್ಕೆ ಬರಲ್ಲ. ಅವ್ರಿಗೆಲ್ಲನ ನೀನು ಎಷ್ಟು ಬೇಗ ಎಲ್ಲ ಸ್ವಲ್ಪ ಟಚ್ ಇರೋದಕ್ಕೆ ಬೇಗ ಕಲ್ತ್ಬಿಟ್ಟೆ ನೋಡು ಅಂತ ಹೇಳಿ ಅಕ್ಕನೂ ಹೇಳ್ತಾಯಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿತ್ತು. ನಮ್ಮ ಅಮ್ಮಗೆ ಖುಷಿ ಆಗ್ಬಿಡ್ತಾಳೆ ನಮ್ಮ. ಮತ್ತೆ ಹೆಂಗೆ ಬಿಡತ್ತೆ ನನ್ನ ಮಗಳು ಇಪ್ಪಟ್ಟು ಹೆಂಗೆ ಒಂದು ಜಾಕೆಟ್ ಹೊಲ್ಕೊಂಡಾದ್ರೆ ಜೀವನ ಮಾಡ್ತಾಳೆ. ಅಮ್ಮಂಗೆ ಆತು. ಏನು ಸಾಕು ಒಂದು ಜಾಕೆಟ್ ಹೊಲಿಲೇಳಿ. ಇವಾಗಿನ ಕಾಲದ ಡಿಸೈನ್ ಒಂದು ಜಾಕೆಟ್ ಹೊಲಿದ್ರೆ 500,000 ಗಟ್ಟಲೆ ಹೆಂಗಾತ. ಜಾಕೆಟ್ ಹೊಲ್ದಾದ್ರೆ ಜೀವನ ಮಾಡ್ತಾಳೆ ನನ್ನ ಮಗಳು. ಅಮ್ಮಂಗೆ ಆತು. ಹೆಂಗೋ ಬಿಡು, ಚೆನ್ನಾಗಿ ಕಲ್ತಿದ್ಯಲ್ಲ ಅಷ್ಟೇ ಸಾಕು. ಹೆಂಗ ನನ್ನ ಮಗಳು ಜಾಕೆಟ್ ಹೊಲಿಯೋದು ಕಲ್ತಾ ಇದ್ದಾಳೆ. ಹೆಂಗನ ಚೆನ್ನಾಗಿ ಹೊಲಿಯೋದು ಕಲ್ತು ಬ್ಲೌಸ್ಗಳು ಹೊಲಿದ್ರೆ ಸಾಕಪ್ಪ ಅನ್ನಿಸ್ತೈತಿ. ಹೆಂಗೋ ಇವಾಗಿಂದ ನನ್ನ ದೇವ್ರು ನಮ್ಗೆ ಅಂತ ಅನ್ನ ಕೊಡಲಿ, ಚೆನ್ನಾಗಿ ಕಾಪಾಡಲಿ ಅಮ್ಮಂಗೆ ಆಗ್ತೈತಿ. ಏನು ಮಾಡೋಣ, ನಾವು ಎಷ್ಟು ದಿವಸ ಅಂತ ಕಷ್ಟಪಟ್ವಿ. ಹೆಂಗೆ ಒಂದು ಜಾಕೆಟ್ ಹೊಲ್ದಾದ್ರೆ ಜೀವನ ಮಾಡ್ತೀವಿ. ಇನ್ಮೇಲಿಂದ ನೋಡ್ತಾ ಇರ್ರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.